ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ವಿಶಾಖ ನಕ್ಷತ್ರ ದಿನಾಂಕ 17/12/2025 ಬುಧವಾರ. ಮುಖ್ಯಾಂಶಗಳು: ಸಸ್ಯ ಗುರುತಿಸುವಿಕೆ ಕಾರ್ಯಾಗಾರ, ಶ್ರೀಮಠದಿಂದ ಚಂಡೆ ಕೊಡುಗೆ, ಪತ್ರಕರ್ತರ ಸಂಘದಿಂದ ದೀಪೋತ್ಸವ. ಸುದ್ದಿಯ ವಿವರ: ಪಶ್ಚಿಮ ಘಟ್ಟದ ಅಪರೂಪದ ಸಸ್ಯಗಳು ನಮ್ಮ ಸುತ್ತಮುತ್ತ ಇದ್ದು ಅದನ್ನು ಗುರುತಿಸುವ ಜ್ಞಾನ ನಮಗಿರಬೇಕು ಎಂದು ಶ್ರೀ ಜೆಸಿಬಿಎಂ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕುಮಾರಸ್ವಾಮಿ ಉಡಪ ಹೇಳಿದರು. ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಹೊಸದೇವರಹಡ್ಲಿನಲ್ಲಿ ಅಜಸ್ರ ಚಾರಿಟೇಬಲ್ ಟ್ರಸ್ಟ್ ಸಂಶೋಧನಾ ಕೇಂದ್ರದಲ್ಲಿ 2 ದಿನದ ಸಸ್ಯದ ಎಲೆಗಳ ರೂಪುರೇಷು ಆಧಾರದಲ್ಲಿ ಸಸ್ಯವನ್ನು ಶಾಸ್ತ್ರೀಯವಾಗಿ ಗುರುತಿಸುವ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಅಭಿಜಿತ್ ಮಾತನಾಡಿ, ಸಸ್ಯವನ್ನು ಬೇರೆ ಬೇರೆ ರೀತಿಯಾಗಿ ವಿಂಗಡಿಸಬಹುದು. ಪಾಸ್ಕಲ್ ಎಂಬ ಬ್ರಿಟಿಷ್ ವಿಜ್ಞಾನಿ ಎಲೆಗಳ ರಚನೆಯನ್ನು ಬಳಸಿಕೊಂಡು ಸಸ್ಯವನ್ನು ಗುರುತಿಸುವ ವಿಧಾನವನ್ನು ಜನಪ್ರಿಯಗೊಳಿಸಿದರು ಎಂದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಋಷ್ಯಶೃಂಗ ಟ್ರಸ್ಟ್ ಉಪಾಧ್ಯಕ್ಷ ಕೇಶವಮೂರ್ತಿ, ಖಜಾಂಚಿ ವಿಶ್ವಜಿತ್, ಕಾರ್ಯದರ್ಶಿ ಶಶಾಂಕ್, ಡಾಕ್ಟರ್ ಕೃಷ್ಣ ಕುಲಕರ್ಣಿ, ಕಿರಣ್, ಶ್ರೀನಿಧಿ, ಕೀರ್ತನ್ ಇದ್ದರು. ಶ್ರೀ ಶಾರದಾ ಪೀಠದ ಶಕ್ತಿ ದೇವತೆಯಾದ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ತಾಲೂಕು ಪತ್ರಕರ್ತರ ಸಂಘದಿಂದ ಸೋಮವಾರ ದೀಪೋತ್ಸವ ನಡೆಯಿತು. ಮಹಾಮಂಗಳಾರತಿ ನಂತರ ಮಾತನಾಡಿದ ವೈಕುಂಠಪುರದ ಪುರೋಹಿತ ಮುರಳಿಭಟ್ ಮಾತನಾಡಿ, ದೀಪವು ಜ್ಞಾನದ ಸಂಕೇತವಾಗಿದೆ ಎಂದರು. ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಭಟ್ ಮಾತನಾಡಿ, ಭಕ್ತಾದಿಗಳು ದೀಪದ ಉತ್ಸವ ಮಾಡಿ ಪೂಜಿಸುವುದರಿಂದ ಎಲ್ಲರಿಗೂ ಯಶಸ್ಸು ದೊರಕಲಿದೆ ಎಂದರು. ದೀಪೋತ್ಸವದಲ್ಲಿ ಬಿ ಶಿವಶಂಕರ್, ಪಟ್ಟಣ ಪಂಚಾಯಿತಿ ವೇಣುಗೋಪಾಲ್, ಕಾನುಗೊಳ್ಳಿ ಚಂದ್ರಶೇಖರ್, ಅಂಬಲಮನೆ ಸುಬ್ರಹ್ಮಣ್ಯ, ಶೂನ್ಯ ರಮೇಶ್, ನೂತನ ಕುಮಾರ್, ಶ್ರೀನಿವಾಸ್, ಸುನೀತಾ ನವೀನಗೌಡ, ಸುಮಂಗಲ ಆನಂದಸ್ವಾಮಿ, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಇದ್ದರು. ದಕ್ಷಿಣಾಮ್ನ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ವಜ್ರೋತ್ಸವ ಭಾರತಿ ಅಂಗವಾಗಿ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ದೇಣಿಗೆ ನೀಡಲಾಯಿತು. ಕೊಪ್ಪ ತಾಲೂಕಿನ ಕಳೂರಿನ ಶೇಖರ್ ನೇತೃತ್ವದ ಆದಿಶಂಕರ ಚಂಡೆ ಬಳಗಕ್ಕೆ ಈ ನೆರವು ನೀಡಲಾಗಿದೆ. ಶ್ರೀ ಶಾರದಾಂಬಾ ಚಂಡೆ ಮೇಳ ಎಂಬ ಹೆಸರಿನಲ್ಲಿ ಸೇವೆ ಸಲ್ಲಿಸಲು ನೂತನ 15 ಚಂಡೆಯನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಹಸ್ತಾಂತರಿಸಲಾಯಿತು. ಜಗದ್ಗುರುಗಳ ಆಪ್ತ ಸಹಾಯಕರಾದ ಶಮ್ನ ಕೃಷ್ಣಮೂರ್ತಿ ಭಟ್, ಶಮಂತ ಶರ್ಮಾ, ಸುಂಕುರುಡಿ ವಿವೇಕಾನಂದ, ಕುಮಾರ ಭಟ್ಟ ಇದ್ದರು. ವೇದಶಾಸ್ತ್ರ ವಿದ್ವನಿಧಿ ಪ್ರತಿಷ್ಠಾನಂನಿಂದ ಲೋಕ ಕಲ್ಯಾಣಾರ್ಥಕವಾಗಿ ಚತುರ್ವೇದ ಪಾರಾಯಣವನ್ನು ಕಿಗ್ಗಾ ಸಮೀಪದ ಕೊಚ್ಚಾರು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ 22ರಿಂದ 27ರವರೆಗೆ ಆಯೋಜಿಸಲಾಗಿದೆ. ಶ್ರೀ ಜೆಸಿಬಿಎಂ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿನಿ ದಿಶಾ ವಯಸ್ಸು 20 ಮಂಗಳವಾರ ಹೃದಯಾಘಾತದಿಂದ ನಿಧನರಾದರು. ತೀರ್ಥಹಳ್ಳಿ ತಾಲೂಕಿನ ಶಿರೂರು ಪಡುವಳ್ಳಿಯ ಇವರು ಕೆವಿಆರ್ ರಸ್ತೆಯ ಜೆಸಿಬಿಎಂ ಹಾಸ್ಟೆಲ್ನಲ್ಲಿ ಇದ್ದರು. ಇವರಿಗೆ ತಂದೆ, ತಾಯಿ ಹಾಗೂ ಸಹೋದರಿ ಇದ್ದಾರೆ. ಇಂದಿನ ಕಾರ್ಯಕ್ರಮ: ಮೆಣಸೆ ಗ್ರಾಮ ಪಂಚಾಯಿತಿ ನವೀಕೃತ ಕಟ್ಟಡ ಉದ್ಘಾಟನೆ ಹಾಗೂ ಡಾಕ್ಟರ್ ಶಿವರಾಮ ಕಾರಂತ ಉದ್ಯಾನವನ ಉದ್ಘಾಟನೆ. ಅಧ್ಯಕ್ಷತೆ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯಕ್. ಸಮಯ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಮೆಣಸೆ ಗ್ರಾಮ ಪಂಚಾಯಿತಿ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.